ಗಸಗಸೆ ಪಾಯಸ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಂತ ಫಂಕ್ಷನ್ನೇ ಇರ್ಲಿ ಅಥವಾ ಏನಾದ್ರೂ ತಿನ್ಬೇಕು, ಕುಡಿಬೇಕು ಅನ್ಸ್ದಾಗ ಈ ಒಂದು ಹೆಸರುಬೇಳೆ ಗಸಗಸೆ ಪಾಯಸನ ಕುಡಿದ್ರೆ ಸೂಪರ್ ಆಗಿರುತ್ತೆ. ಈಸಿಯಾಗಿ ಹೆಂಗ್ ಮಾಡ್ಕೊಳ್ಳೋದು ಬನ್ನಿ ತೋರಿಸ್ತೀನಿ. ಹೆಸರುಬೇಳೆನ ತಗೊಂಡಿದ್ದೀನಿ 1 ಲೋಟದಷ್ಟು. ಅದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಪಕ್ಕದಲ್ಲಿ 1 ಇಡಿಗಿಂತ ಕಮ್ಮಿನೇ ನಾನು ಅಕ್ಕಿನೂ ಕೂಡ ಹುರಿದು ಇಟ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು ಒಂದು 3 ವಿಷಲ್ ತಗೊಳ್ಬೇಕಾಗುತ್ತೆ. ಇಲ್ಲಿ ತೆಂಗಿನಕಾಯಿ, 1 ಏಲಕ್ಕಿ, ಗಸಗಸೆ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಅಕ್ಕಿನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ನಂತರ ಇಲ್ಲಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಅಚ್ಚ ಬೆಲ್ಲನ ಹಾಕೋತಾ ಇದ್ದೀನಿ. 1 ಅಚ್ಚ ಬೆಲ್ಲನ ಇದನ್ನ ಶೋಧಿಸ್ಕೋಬೇಕಾಗುತ್ತೆ. ಉಂಡೆ ಬೆಲ್ಲ ಹಾಕಿದ್ರೆ ಶೋಧಿಸೋ ಅವಶ್ಯಕತೆ ಇರಲ್ಲ. ಈ ತರ ನೋಡಿ ಇಷ್ಟು ಕಸ ಬಂದಿದೆ. ಇದಕ್ಕೆ ನಾನು ರುಬ್ಬಿರ್ತಕ್ಕಂಥ ಕಾಯಿನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಕ್ಕಿ ಪಾಯಸನೂ ಕೂಡ ಆಗುತ್ತೆ. ನೀವು ಹೆಸರುಬೇಳೆ ಬೇಯಿಸಿಲ್ಲ ಅಂದ್ರೆ ಹಿಂಗೆ ಮಾಡ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ನಂತರ ಇದನ್ನ ಚೆನ್ನಾಗಿ ಕುದಿಸಿ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಇದಕ್ಕೆ ಬೇಯಿಸಿರ್ತಕ್ಕಂಥ ಹೆಸರುಬೇಳೆನೂ ಕೂಡ ಹಾಕೊಂಡಿದ್ದೀನಿ. ನಂತರ ಒಗ್ಗರಣೆನೂ ಕೂಡ ಹಾಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನ ಹಾಕೊಂಡು ಮಾಡ್ಕೊಂಡು ಟೇಸ್ಟ್ ನೋಡಿ. ಥ್ಯಾಂಕ್ ಯು.